ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತಹ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂಥ ಅರ್ಥಶಾಸ್ತ್ರ ಎಂಬ ವಿಷಯದಲ್ಲಿ 80ಕ್ಕೆ 80 ತೆಗೆದುಕೊಳ್ಳುವಂಥ ಯೋಚನೆಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಮೇನ್ ಹೈಲೈಟ್ ಕ್ವಶನ್ಸ್ಗಳನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. 58 ಕ್ವಶನ್ಸ್ಗಳು ಜೊತೆಗೆ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೇನೆ. ಈ ಒಂದು ವಿಡಿಯೋ ನೀವು ನೋಡಿದರೆ ಸಾಕು, ಇದರಲ್ಲಿದ್ದಂಥ ಕ್ವಶನ್ಸ್ಗಳನ್ನು ನೀವು ಚೆನ್ನಾಗಿ ಕರೆಕ್ಟಾಗಿ ಇರುವಂತಹ ಉತ್ತರಗಳನ್ನೇ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಬರೆದಿದ್ದೆ ಆದರೆ ನಿಮಗೆ ಗ್ಯಾರಂಟಿ 80 ಬರುವಂತಹ ಯಾವುದರಿಂದಲೂ ಕೂಡ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಬನ್ನಿ ಹಾಗಾದರೆ ಶುರು ಮಾಡ್ತಾ ಹೋಗೋಣ. ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಈ ಒಂದು ವಿಡಿಯೋದಲ್ಲಿರುವಂತಹ ಕೀ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸಾಕು. ಓಕೆ, ಬನ್ನಿ ನೋಡಿ. ಫಸ್ಟ್ ಇಂಪಾರ್ಟೆಂಟ್, TFC ಇವು 100 ರೂಪಾಯಿಗಳು ಮತ್ತು TVC ಯು 125 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. ತುಂಬ ಸಿಂಪಲ್ ಆಗಿದೆ. ಇಲ್ಲಿ TFC 100 ರೂಪಾಯಿ ಮತ್ತು 125 ರೂಪಾಯಿ ಎರಡನ್ನು ಪ್ಲಸ್ ಮಾಡಿದಾಗ ನಮಗೆ ಸಿಗೋದೇ ಉತ್ತರ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು, ಎಲ್ಲ ವಿಡಿಯೋಸ್ಗಳು ಸಿಗ್ತದೆ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು ಅಂದರೆ 1929. ಇದು ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇಲ್ಲಿ ಅನುಭೋಗಿಗಳು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ. ಏನಪ್ಪ ಅಂದರೆ ಉತ್ಪನ್ನ ಮಾರುಕಟ್ಟೆ ಎಂದು ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್, ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಯಾವುದು ಅಂದರೆ RBI ಅಂತ ಹೇಳ್ತೇವೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಕೂಡ. ನೆಕ್ಸ್ಟ್ ಇನ್ನೊಂದು, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ವಿಭಿನ್ನ ಗುಣಲಕ್ಷಣವಾಗಿದೆ. ಯಾವುದು ಅಂದರೆ ಪರಿಪೂರ್ಣ ಪೈಪೋಟಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಭಾರತದಲ್ಲಿ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31 ಇರುತ್ತದೆ. ಹಣಕಾಸಿನ ಅಂತ ಇಲ್ಲಿ ಆನ್ಸರ್ ಇರುತ್ತೆ. ಇವು ಹೊಂದಿಸಿ ಬರೆಯಿರಿ ಇದೆಯಲ್ವಾ, ಇವೆಲ್ಲವೂ ಕೂಡ ನೀವು ಕರೆಕ್ಟಾಗಿ ಹೈಲೈಟ್ ಕ್ವಶನ್ಸ್ ಯಾವುದು ಅಂದರೆ M3 ಮತ್ತು M4 ಏನೆಂದು ಕರಿತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್. ವಿಶಾಲ ಹಣ ಎಂದು ನಾವು ಕರಿತೇವೆ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕೂಲಿ ದರ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಇವು 2 ಕ್ವಶನ್ಸ್ಗಳು ಇದರಲ್ಲಿ ಹೈಲೈಟ್ ಕ್ವಶನ್ಸ್ಗಳು. ನೆಕ್ಸ್ಟ್ 1 ಅಂಕದ ಒಂದು ಪ್ರಶ್ನೆಯಲ್ಲಿ ಹೈಲೈಟ್ ಕ್ವಶನ್ ಯಾವುದು ಅಂದರೆ CPI ವಿಸ್ತರಿಸಿ ಅಂತ ಹೇಳ್ತಾರೆ. ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅನುಭೋಗಿ ಬೆಲೆ ಸೂಚ್ಯಂಕ ಅಂತ ನಾವು ಹೇಳ್ಬೋದು. ಇದೊಂದು ಪ್ರಶ್ನೆ ಹೈಲೈಟ್ ಇದೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ರಾಥಮಿಕ ಕೊರತೆ ಎಂದರೇನು ಅಂತ ಈ ಒಂದು ಪ್ರಶ್ನೆ ಒಂದು ಹೈಲೈಟ್ ಇದೆ. ಇದೊಂದು ಓದ್ಕೊಂಬಿಡಿ ಸಾಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಹೈಲೈಟ್ ಕ್ವಶನ್ 2 ಅಂಕದ ಪ್ರಶ್ನೆಗಳಲ್ಲಿ ಹೈಲೈಟ್ ಬರೋದು ಯಾವುದು ಅಂದರೆ ಅನುಭೋಗಿಯ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಅಂಶಗಳನ್ನು ಪಟ್ಟಿ ಮಾಡಿ. 4 ಇರೋದು ಅನುಭೋಗಿಯ ಆದಾಯ ಮತ್ತು ಅನುಭೋಗಿಯ ಆದ್ಯತೆಗಳು, ಸೀಮಾಂತ ಬದಲಿಕೆ ದರ, ಸರಕಿನ ಬೆಲೆ. ಇವು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂದರೆ ಏರಿಕೆ ಪ್ರತಿಫಲಗಳ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ 4 ಉತ್ಪಾದನಾಂಗಗಳ್ಯಾವು, ಅವುಗಳ ಪ್ರತಿಫಲಗಳನ್ನು ಹೆಸರಿಸಿ ಅಂದರೆ ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಇದು ಏನು ತೊಂದರೆ ಇಲ್ಲ, ಇವೇನು ಬೇಡ. ನೆಕ್ಸ್ಟ್ ಇದೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್. C = 150 + 0.5. ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ಓಕೆನಾ. ನೆಕ್ಸ್ಟ್ ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪುಕ್ಕಟ ಸವಾರರೆಂದರೆ ಯಾರು? ಇದು ಹೈಲೈಟ್ ಕ್ವಶನ್. ಇದು ಒಂದು ಕೂಡ 2 ಅಂಕದ ಪ್ರಶ್ನೆಗಳಲ್ಲಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ಅಂತ ತೊಂದರೆ ಇಲ್ಲ. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದಿಂದ ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಬಹಳ ಇಂಪಾರ್ಟೆಂಟ್ ಡೈಗ್ರಾಮ್ ಇದೆ. ಈ ಒಂದು ಡೈಗ್ರಾಮ್ ತೆಗೆದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಆಮೇಲೆ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಇದು ಒಂದು ಕ್ವಶನ್ ಹೈಲೈಟ್ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದೇನು ತೊಂದರೆ ಇಲ್ಲ. ಇದೊಂದು ಪ್ರಶ್ನೆ ಹೈಲೈಟ್ ನಿಮಗೆ 4 ಅಂಕಕ್ಕೆ. ಯಾವುದು ಅಂದರೆ TR ಮತ್ತು TC. ಅಂದರೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳು ನೀವು ತಪ್ಪು ಮಾಡ್ತೀರಾ. ಏನಪ್ಪ ಅಂದರೆ ಮಾರಾಟದ ಪ್ರಮಾಣ ಇದೆ, TR ಮತ್ತು TC ಕೊಟ್ಟಿರ್ತಾರೆ. ಇಲ್ಲಿ ಸಿಂಪಲ್ಲಾಗಿ ಮೈನಸ್ ಮಾಡ್ತಾ ಹೋಗಬೇಕು. TR ಒಳಗಡೆ TCಯನ್ನು ಕಳೆದುಬಿಟ್ರೆ ನಿಮಗೆ ಲಾಭ ಸಿಕ್ಬಿಡ್ತದೆ. ಇದು ಒಂದು ಕಳೆಯುವಂತಹ ಒಂದು ಮೆಥಡ್. ಇದು ಬಹಳ ಉತ್ತಮವಾದಂಥ ಪ್ರಶ್ನೆ. ಈಸಿಯಾಗಿ 4 ಅಂಕಗಳನ್ನು ತೆಗೆದುಕೊಳ್ಳೋದು. ಇದೊಂದು ಓದ್ಕೊಳ್ಳಿ, ಇದೊಂದು ಹೈಲೈಟ್ ಮಾಡ್ಕೊಳ್ಳಿ. ಇದೇನು ಬೇಡ. ಓಕೆ. ನೆಕ್ಸ್ಟ್ ಇದು ಕೂಡ ಬೇಡ. ಓಕೆ.
ನೆಕ್ಸ್ಟು ಇದೊಂದು ಬರುತ್ತೆ, ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, 3+1 4 ಅಂಕಕ್ಕೆ ಸಂಬಂಧಪಡುವಂಥ ಪ್ರಶ್ನೆ ಇದು. ಇಷ್ಟೇ ನೀವು ಹೈಲೈಟ್ ಇರುತ್ತೆ, ಇದೊಂದು ಡೈಗ್ರಾಮ್ ತೆಗೆದು ಇಷ್ಟು ನೀವು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಇದೊಂದು ಹೈಲೈಟು. ನೆಕ್ಸ್ಟ್ ಇನ್ನೊಂದು ಹೈಲೈಟ್ ಪ್ರಶ್ನೆ ಬಂದುಬಿಟ್ಟು ಇದೊಂದು ಹೈಲೈಟ್ ಪ್ರಶ್ನೆ, ಇದು ಅಂತೂ ಫಿಕ್ಸ್ ಬರುತ್ತೆ, ನೆನ್ಪಿಟ್ಕೊಡ್ರಿ. ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಅಂತ ಎರಡಿದೆ, ಇವು ಎರಡರಲ್ಲಿ ಒಂದು ಬರುತ್ತೆ ನಿಮಗೆ. ಇನ್ನೊಂದು ಪ್ರಶ್ನೆ ಯಾವುದು ಅಂದರೆ 6 ಅಂಕಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಪ್ರತಿಯೊಂದು ಡೈಗ್ರಾಮಿಗೆ 2 ಅಂಕಗಳಿರುತ್ತೆ. ಇಲ್ಲಿ ಎಷ್ಟು ಲಕ್ಷಣಗಳಿದೆ ಅಂದರೆ 3 ಲಕ್ಷಣಗಳಿದ್ದಾವೆ ನೋಡಿ. ಔದಾಸೀನ್ಯ ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ, ಅಂದರೆ ಇದು ಮೊದಲನೇ ಲಕ್ಷಣ. ಎಷ್ಟು ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಇದು ಬಹಳ ಇಂಪಾರ್ಟೆಂಟ್ ಹೈಲೈಟ್ ಪ್ರಶ್ನೆ. ಓಕೆ, ಇದನ್ನು ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು 2-3 ಸಾರಿ ಪ್ರಾಕ್ಟೀಸ್ ಮಾಡಿ. ಇವು 3 ಡೈಗ್ರಾಮ್ ತೆಗೆದುಬಿಟ್ರೆ ಸಾಕು, ನೀವು ಆರಾಮಾಗಿ 6 ಅಂಕಗಳನ್ನು ತೆಗೆದುಕೊಳ್ಬೋದು. ಇದೊಂದು ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಇದೊಂದು ಪ್ರಶ್ನೆ ಬರುತ್ತೆ ನಿಮಗೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಹಳ ಇಂಪಾರ್ಟೆಂಟ್ ಹೈಲೈಟ್ ಪ್ರಶ್ನೆ. ಇದನ್ನು ಫುಲ್ ಪ್ರಾಕ್ಟೀಸ್ ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. 6 ಅಂಕಗಳು ನಿಮ್ಮ ಜೇಬಲ್ಲಿ ಇದ್ದಂಗೆ. ಓಕೆನಾ, ಇದು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ನೋಡಿ ಇಲ್ಲಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ 5 ಅಂಕದ್ದು ಹೋಗೋಣ. ಇವಾಗ 5 ಅಂಕದ ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಇದು TPL ಮತ್ತು MPL ಮತ್ತು APLಗಳನ್ನು ಕೊಟ್ಟಿರ್ತಾರೆ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದೊಂದು ಕೊಟ್ಟಿರ್ತಾರೆ. QD ಆ್ಯಂಡ್ QS ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಡೈಗ್ರಾಮ್ ಇರುತ್ತೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನೊಂದು ಇದರಲ್ಲಿ ಇದೊಂದು ಬರುವಂಥ ಚಾನ್ಸಸ್ ಇರುತ್ತೆ, ಯಾಕಂದರೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಓಕೆನಾ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದಿದೆ ನೋಡಿ. ಕಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಯಾವುದು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇದೊಂದು ಬರಬಹುದು. ಪೂರ್ಣ ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಯಾವುದು? ಇದೊಂದು ಅತಿ ಪ್ರಸರಣ ಅಂತ ಹೇಳ್ಬೋದು. ಇದು ಒಂದು ಪ್ರಶ್ನೆ, ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಮಾತ್ರ ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಇದೊಂದು ಪ್ರಶ್ನೆ ಬರುತ್ತೆ. M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರಿತೇವೆ, ಸಂಕುಚಿತ ಹಣ. ಒಂದು ವೇಳೆ M3 ಮತ್ತು M4 ಅದು ವಿಶಾಲ ಹಣ ಅಂತ ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು, ಕಂದಾಯ ಕೊರತೆ = ಕಂದಾಯ ವೆಚ್ಚ, ಕಂದಾಯ ಸ್ವೀಕೃತಿಯಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದೊಂದು ಪ್ರಶ್ನೆ ಹೈಲೈಟ್ ಕ್ವಶನ್ ಇದು. ಓಕೆ, ಇದು ಆಡಮ್ ಸ್ಮಿತ್ ಇದೊಂದು ಬರುತ್ತೆ, ಇದೊಂದು ಬರುತ್ತೆ. ಇವು 2 ತುಂಬ ಇಂಪಾರ್ಟೆಂಟ್, ತಪಸ್ಸಿಲು ಪಟ್ಟಿ. ಇವು 3 ಮಾತ್ರ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹೊಂದಿಸಿ ಬರೆಯರಲ್ಲಿ ಇದು ಬಂದೇ ಬರುತ್ತೆ. ಆಡಮ್ ಸ್ಮಿತ್ ಯಾವಾಗಲೂ ಕಾಣದ ಕೈ ಕಾರ್ಯಾಚರಣೆ, ಇದು ಈ ಚಿಹ್ನೆ ಇದೆ ಅಲ್ವಾ, ಇದು TR - TC ಅಂತ. ತಪಸ್ಸಿಲು ಪಟ್ಟಿ ದಾಸ್ತಾನಿನ ಚಲಕ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಕೊಳ್ಳಿ, 1 ಮಾರ್ಕ್ಸಲ್ಲಿ ಇಂಪಾರ್ಟೆಂಟ್ ಯಾವುದು ಬರಬಹುದು ಅಂದರೆ ಬೇಡಿಕೆ ಎಂದರೇನು ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಅನುಭೋಗಿಯು ತನ್ನ ನಿರ್ದಿಷ್ಟ ಆದಾಯ ಮತ್ತು ಸರಕುಗಳ ಬೆಲೆಯಲ್ಲಿ ಕೊಂಡುಕೊಳ್ಳಲು ಬಯಸುವ ಮತ್ತು ಸಾಮರ್ಥ್ಯವಿರುವ ಸರಕುಗಳ ಪ್ರಮಾಣವನ್ನು ಬೇಡಿಕೆ ಎಂದು ನಾವು ಕರಿತೇವೆ. ಓಕೆನಾ, ಇದೊಂದು ಬರುತ್ತೆ ಹೈಲೈಟ್ ಕ್ವಶನ್ ಇದು. ನೆನ್ಪಿಟ್ಕೊಳ್ಳಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ರಫ್ತುಗಳ ಅರ್ಥ ನೀಡಿ, ಇದು ಏನು ಬರೋದಿಲ್ಲ, ಏನು ಓದಲಿಕ್ಕೆ ಹೋಗಬೇಡಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ ಇಲ್ಲಿ ನೋಡಿ, FRBMA ವಿಸ್ತರಿಸಿ ಅಂದರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್. ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು 2 ಅಂಕಕ್ಕೆ ಸಂಬಂಧಪಡುವಂಥ ಪ್ರಶ್ನೆ ಇದು ನೋಡಿ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ. ಇದೊಂದು ಪ್ರಶ್ನೆ. ಓಕೆ, ಇದೊಂದು ಬರುತ್ತೆ. ಇವು 2 ಓದ್ಕೊಳ್ಳಿ ಸಾಕು. ಓಕೆನಾ, 2 ಅಂಕಕ್ಕೆ ಸಂಬಂಧಪಡುವಂಥದ್ದು. ಮತ್ತು ನಿಮ್ಗೆ ಇನ್ನೊಂದು GDP, ನೈಜ GDP ₹1,100 ಮತ್ತು ನಾಮಮಾತ್ರ GDP 1,650. ಆದರೆ GDP ಹಣಪ್ರಸರಣಕವನ್ನು ಲೆಕ್ಕ ಮಾಡಿ, ಇದು ಭಾಳ ಇಂಪಾರ್ಟೆಂಟ್. ಇದು ಕೂಡ ಒಂದು ಪ್ರಾಕ್ಟೀಸ್ ಮಾಡಲೇಬೇಕು. ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಹಣದ ಯಾವುದಾದ್ರೂ 2 ಕಾರ್ಯಗಳು, ಯಾವುದು ಬೇಕಾದರೂ ಬರಿಬೋದು 4ರಲ್ಲಿ, ಯಾವುದಾದ್ರೂ 2 ಬರೀರಿ. ಇದೊಂದು ಹೈಲೈಟ್ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು ಹೈಲೈಟ್ ಪ್ರಶ್ನೆ ಬರುತ್ತೆ ನಿಮಗೆ, ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೀರಿ. ಇದೊಂದು ಹೈಲೈಟ್ ಪ್ರಶ್ನೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇದೊಂದು ಪ್ರಶ್ನೆ ಅಂತ ಹೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್, 4 ಅಂಕಕ್ಕೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ, 4 ಅಂಕಕ್ಕೆ. ನೆನ್ಪಿಟ್ಕೊಳ್ಳಿ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು. ನೆಕ್ಸ್ಟ್ ಬಂದುಬಿಟ್ಟು ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರ ಅಂದರೆ ವಕ್ರರೇಖೆ, ಇದೇನು ತೊಂದರೆ ಇಲ್ಲ, ಓದಲಿಕ್ಕೆ ಹೋಗಬೇಡಿ. ಬಜೆಟ್ ರೇಖೆ ಇಳಿಜಾರಿನ ನಿಷ್ಪತ್ತಿ, ಇದು
ಬರೋದು ಡೌಟ್. ಇದು ಒಂದು ಓದಲಿಕ್ಕೆ ಹೋಗಬೇಡಿ, ಏನು ತೊಂದರೆ ಇಲ್ಲ. ಸೂಕ್ಷ್ಮ ಅರ್ಥ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇದು ಬಂದರೂ ಬರ್ಬೋದು, ಇದು ಓದಲಿಲ್ಲ ಅಂದರೆ ನಡೀತದೆ, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಹೈಲೈಟ್ ಇದೆ ನೋಡಿ, ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಇದು ಬಂದೇ ಬರುತ್ತೆ. ಓಕೆನಾ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್, ಇದು 4 ಅಂಕಕ್ಕೆ ಬರುವಂಥ ಕ್ವಶನ್, ಇದು ಹೈಲೈಟ್ ಕ್ವಶನ್. ಇಷ್ಟು ಬರೆದ್ಬಿಟ್ರೆ ಸಾಕು, ನೀವು ಇದಕ್ಕೆ 2 ಮತ್ತು ಇದಕ್ಕೆ 2 ಅಂಕಗಳು ಸಿಗುತ್ತೆ ನಿಮಗೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಚಾಲ್ತಿ ಖಾತೆ, ಅಲ್ಲಿ ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಎರಡೂ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು, ಇದೊಂದು ಓದ್ಕೊಂಬಿಡಿ. ನೆಕ್ಸ್ಟ್ ಬಡ್ಡಿ ದರ ವ್ಯತ್ಯಾಸ ವಿನಿಮಯ ದರವನ್ನು ಹೀಗೆ, ಇದು ಏನು ತೊಂದರೆ ಇಲ್ಲ, ಇದು ಓದಲಿಕ್ಕೆ ಹೋಗಬೇಡಿ. ಇದು ಭಾಳ ಇಂಪಾರ್ಟೆಂಟ್, 6 ಅಂಕಗಳಿಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ನೀವು ಬರೀಲೇಬೇಕು, ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಯಾವುದು ಅಂದರೆ ಇದು ಕೂಡ ಭಾಳ ಇಂಪಾರ್ಟೆಂಟ್, ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸ್ರಿ. ಇದೊಂದು ಕೂಡ ಹೈಲೈಟ್ ಕ್ವಶನ್ ಇದು. ಓಕೆನಾ, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ ಸಾಕು, ಇವು ಬಿಟ್ಟರೆ ಬೇರೆ ಯಾವುದು ಕೂಡ ಬರೋದಿಲ್ಲ ನಿಮಗೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಪ್ರಶ್ನೆ ಬಟ್ ಕ್ರಿಟಿಕಲ್ ಆಗುತ್ತೆ, ಬೇಡ ಇದು ಓದ್ಕೊಳ್ಳೋದೇನು ಬೇಡ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ 5 ಅಂಕಗಳಿಗೆ TR ಮತ್ತು MR AR ಸೇಮ್ ಟು ಸೇಮ್. TR ಎಷ್ಟಿರುತ್ತೆ ನೋಡಿ, MR ಸೇಮ್ ಟು ಸೇಮ್ ಬಂದುಬಿಡುತ್ತೆ, ನೆನ್ಪಿಟ್ಕೊಳ್ರಿ. ಯಾಕಂದರೆ MR ಎಷ್ಟಿರುತ್ತೆ, AR ಸೇಮ್ ಇರುತ್ತೆ, ಯಾವುದೇ ರೀತಿ ಇದು ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇದು ಕೂಡ ಹೈಲೈಟ್ ಕ್ವಶನ್, ಇದು 5 ಕಾರ್ಯಾಗಾರ ಒಂದು ಕೋಷ್ಟಕದಲ್ಲಿ ಕಾಣದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಭಾಳ ತುಂಬ ಸಿಂಪಲ್ ಇದೆ, ಇದು ಟ್ರಿಕ್ಸ್ ಇದೆ. ಓಕೆ, ಇವೆಲ್ಲವೂ ಕೂಡ ನನ್ನ ಆಲ್ರೆಡಿ ಚಾನಲಲ್ಲಿ ಇದ್ದಾವೆ, ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದೇನೆ ನಿಮಗೆ. ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಕೊಟ್ಟಿದ್ದೇನೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇವೆಲ್ಲವೂ ಸಿಗ್ತದೆ ನಿಮಗೆ. ಓಕೆನಾ, ಥ್ಯಾಂಕ್ ಯು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವುದು ಅಂದರೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು ಇದು ಒಂದು ಓದ್ಕೊಳ್ಳಿ. ಯಾವುದು ಅಂದರೆ ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ, ಉತ್ಪಾದನಾ ಬಿಂಬಕ ಎಂದು ಕರಿತೇವೆ. ಇದೊಂದು ಹೈಲೈಟ್ ಕ್ವಶನ್. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇದು ಯಾವುದು, ಏನು ತೊಂದರೆ ಇಲ್ಲ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ತುಷ್ಟಿಗುಣ, ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಸರಿಯಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪರಿಸರ ಮಾಲಿನ್ಯವು ಡ್ಯಾಶ್ ಬಾಹ್ಯತೆಗೆ ಒಂದು ಉದಾಹರಣೆಯಾಗಿದೆ, ಋಣಾತ್ಮಕ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದಿಸಿ ಬರೀರಿಯಲ್ಲಿ AR ಒಂದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಬೇಡಿಕೆ ರೇಖೆ ಒಂದು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇವೆರಡು ಹೈಲೈಟ್ ಕ್ವಶನ್ಸ್ಗಳಿದು ಒಂದಿಸಿ ಬರೆಯರಿಗೆ, ಬೇರೆ ಯಾವುದು ಇಲ್ಲಿ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು ಅಂತ ಕೇಳ್ತಾರೆ. ಓಕೆನಾ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಬಜೆಟ್ ರೇಖೆ ಎಂದರೆ ಅನುಭವಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ 2 ಸರಕುಗಳನ್ನು ಕೊಂಡುಕೊಳ್ಳಬಹುದಾದಂತಹ ಸಂಯೋಜನೆಗಳ ರೇಖೆಯನ್ನು ಬಜೆಟ್ ರೇಖೆ ಎಂದು ನಾವು ಕರಿತೇವೆ, ನೆನ್ಪಿಟ್ಕೊಳ್ರಿ. ಇದೊಂದು ಸವಕಳಿ ಎಂದರೇನು, ಇದೊಂದು ಪ್ರಶ್ನೆ ಹೈಲೈಟ್, ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಪುರೋಗಾಮಿ ತೆರಿಗೆ ಅರ್ಥ ನೀಡಿ, ಇದೊಂದು ತುಂಬ ಇಂಪಾರ್ಟೆಂಟ್ ಹೈಲೈಟ್ ಕ್ವಶನ್ಸ್ಗಳು. ನೆಕ್ಸ್ಟ್ 6x2 ಇದು ಕೂಡ 2, ಏನು ತೊಂದರೆ ಇಲ್ಲ, ಬೇಡ. ಏಕತನಾತ್ಮಕ ಒಲವು ಎಂದರೇನು, ಇದೊಂದು ಪ್ರಶ್ನೆ ಭಾಳ ಹೈಲೈಟ್ ಕ್ವಶನ್. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಯಾವುದಾದ್ರೂ 2 ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿರಿ ಅಂತ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಬರಬಹುದು ಬಂದರೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬರಬಹುದು ಯಾವುದು ಅಂದರೆ ಇದರಲ್ಲಿ ಇದು ಒಂದು ಇಂಪಾರ್ಟೆಂಟ್ ಬರುತ್ತೆ. ಯಾವುದು ಅಂದರೆ MPCಯ ಮೌಲ್ಯವು, ಇದೊಂದು ಹೈಲೈಟ್ ಕ್ವಶನ್, ಇದೊಂದು ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟು ಸಾಲವನ್ನು ನಿಯಂತ್ರಿಸುವ ಪರಿಮಾಣಾತ್ಮಕ ಸಾಧನಗಳನ್ನು ಇಲ್ಲಿ ತಿಳಿಸಿ, ಇದೊಂದು ಪ್ರಶ್ನೆ ಓದ್ಕೊಳ್ಳಿ 2 ಅಂಕಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 4 ಅಂಕಕ್ಕೆ ಸಂಬಂಧಪಡುವಂಥದ್ದು ಇದೇನು ತೊಂದರೆ ಇಲ್ಲ, ಇದು ಬರುವಂಥ ಚಾನ್ಸಸ್ ಇದೆ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳನ್ನು ವಿವರಿಸ್ರಿ, ಇದೊಂದು ಬರುತ್ತೆ, ನೆನ್ಪಿಟ್ಕೊಟ್ರಿ. ಇದೊಂದು ಕ್ವಶನ್ ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಇದು 4 ಅಂಕಕ್ಕೆ ಇದೊಂದು ಪ್ರಶ್ನೆ ಬರಬಹುದು. ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಇಷ್ಟು ಎಕ್ಸ್ಪ್ಲೇನ್ ಕೊಟ್ಟು ಇದೊಂದು ಡೈಗ್ರಾಮ್ ಮಾಡಿಬಿಟ್ರೆ ಆರಾಮಾಗಿ ನೀವು 4 ಅಂಕಗಳನ್ನು ತೆಗೆದುಕೊಳ್ಬೋದು. ಇದು ಬಹಳ ಹೈಲೈಟ್ ಕ್ವಶನ್, ಇದು ಕೂಡ. ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸ್ಲಿಕ್ಕೆ ಹೋಗಬೇಡಿ, ಇದೊಂದು ಓದ್ಕೊಳ್ಳಿ. ಓಕೆ, ನೆಕ್ಸ್ಟು ಇದು ಏನು ತೊಂದರೆ ಇಲ್ಲ, ಇದು ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಹಣದ ಶಾಸನಬದ್ಧ ವ್ಯಾಖ್ಯಾನವನ್ನು ಕುರಿತು ಬರೆಯಿರಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಹೈಲೈಟ್ ಕ್ವಶನ್, ಇದು ಒಂದು ಕೂಡ ನೆನ್ಪಿಟ್ಕೊಳ್ಳಿ. ಇದೊಂದು ಓದ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಇವೆಲ್ಲ ನೆನ್ಪಿಟ್ಕೊಂಡ್ಬಿಟ್ಟು ಸಾಕು, ಆರಾಮಾಗಿ 4 ಅಂಕಗಳನ್ನು ತೆಗೆದುಕೊಳ್ಬೋದು. ಇದೊಂದು ಹೈಲೈಟ್ ಕ್ವಶನು. ನೆಕ್ಸ್ಟ್ ಇದೇನು ತೊಂದರೆ ಇಲ್ಲ, ಓದಲಿಕ್ಕೆ ಹೋಗಬೇಡಿ. ಸಟ್ಟ ವ್ಯಾಪಾರ ಮತ್ತು ಅನುಭೋಗಿ ಆದಾಯಗಳು ವಿನಿಮಯ ದರವನ್ನು ಹೇಗೆ ನಿರ್ಧರಿಸುತ್ತವೆ, ಇದೊಂದು ಹೈಲೈಟ್ ಕ್ವಶನು. ನೆಕ್ಸ್ಟ್ ಬಂದುಬಿಟ್ಟು ಅನುಭೋಗಿಯ, ಇದು ಏನು ತೊಂದರೆ ಇಲ್ಲ, ಇದೊಂದು ಓದ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. TPL ಮತ್ತು MPL ಕೇಳ್ತಾರೆ ನಿಮಗೆ.
ನೆಕ್ಸ್ಟ್ ಬಂದುಬಿಟ್ಟು ಇಷ್ಟೆಲ್ಲ ಆದಮೇಲೆ ಸಮಗ್ರ ಆರ್ಥಿಕ ಅನನ್ಯತೆಗಳನ್ನು ಬರೆಯಿರಿ. ಇದೊಂದು ಪ್ರಶ್ನೆ ಓದ್ಕೊಳ್ಳಿ, ಓಕೆನಾ. ಇದು 6 ಅಂಕಗಳಿಗೆ ಸಂಬಂಧಪಡುವಂಥದ್ದು. ಇದು ಭಾಳ ಹೈಲೈಟ್ ಕ್ವಶನ್ 5 ಮಾರ್ಕ್ಸಿಗೆ. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸಲು ಬಯಸಿದ್ದು X1 ಸರಕಿನ ಬೆಲೆ 10 ರೂಪಾಯಿ, X2 ಸರಕಿನ ಬೆಲೆ 20 ರೂಪಾಯಿ. ಅಂದರೆ ಒಬ್ಬ ಅನುಭೋಗಿ ಆದಾಯ 100 ರೂಪಾಯಿ. ಅಂದರೆ ನನ್ನ ಹತ್ತಿರ 100 ರೂಪಾಯಿ ಇದೆ. 100 ರೂಪಾಯಿದಲ್ಲಿ ನಾನು X1 ಸರಕಿನ ಬಾಳೆಹಣ್ಣು 10 ರೂಪಾಯಿ, ಒಂದು ಬಾಳೆಹಣ್ಣಿಗೆ 10 ರೂಪಾಯಿ ಆದರೆ 100 ರೂಪಾಯಿದಲ್ಲಿ ಎಷ್ಟು ಸಿಗ್ತದೆ? ಇದು ಒಂದು. X2 ಸರಕಿನ 20, ಒಂದು ಮಾವಿನ ಹಣ್ಣಿನ ಒಂದು ಬೆಲೆ, ಒಂದು ಮಾವಿನ ಹಣ್ಣಿಗೆ 20 ರೂಪಾಯಿ ಆದರೆ ನನ್ನ ಹತ್ತಿರ 100 ರೂಪಾಯಿ ಇದೆ. ಆ 100 ರೂಪಾಯಿ ಕೊಟ್ಟರೆ ಎಷ್ಟು ಮಾವಿನ ಹಣ್ಣು ಕೊಡ್ತಾರೆ? ಇದು ಇಷ್ಟು ಭಾಳ ಸಿಂಪಲ್ ಇದೆ. 5 ಅಂಕಗಳನ್ನು ತೆಗೆದುಕೊಳ್ಳಿ. ಇದೊಂದು ಬರುತ್ತೆ, ಇದೊಂದು ಓದ್ಕೊಳ್ಳಿ. ಇಷ್ಟು ಸಾಕು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡಿ. ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.